ತಾಲೂಕು ಕಚೇರಿಯಲ್ಲಿ ಜನರ ಗೋಳಾಟ, ಕೌಂಟರ್ ಕೊರತೆ, ಸರ್ವರ್ ಸಮಸ್ಯೆಗೆ ಸಾರ್ವಜನಿಕರ ಆಕ್ರೋಶ. ಶ್ರೀನಿವಾಸಪುರ ತಾಲೂಕು ಕಚೇರಿ ಹಾಗೂ ನಾಡ ಕಚೇರಿಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಅಗತ್ಯವಿರುವ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ಇತರೆ ದಾಖಲೆಗಳನ್ನು ಪಡೆಯಲು ಸಾರ್ವಜನಿಕರು ದಿನನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಯೋವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರು ಬೆಳಗ್ಗೆಯಿಂದಲೇ ಸರದಿಯಲ್ಲಿ ನಿಂತರೂ ಕೆಲಸಗಳು ಸಮಯಕ್ಕೆ ಆಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕಚೇರಿಯಲ್ಲಿ ಸಮರ್ಪಕ ಕೌಂಟರ್ಗಳ ಕೊರತೆ ಹಾಗೂ ಆಗಾಗ್ಗೆ ಉಂಟಾಗುತ್ತಿರುವ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯಬೇಕಾಗುತ್ತಿದೆ. ಈ ನಡುವೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕಚೇರಿಗೆ ಬಂದಿದ್ದ ಮಹಿಳೆಯೊಬ್ಬರು ದೀರ್ಘಕಾಲ ಸರದಿಯಲ್ಲಿ ನಿಂತ ಪರಿಣಾಮ ತಲೆ ಸುತ್ತಿ ಕುಸಿದು ಬಿದ್ದ ಘಟನೆ ಆತಂಕಕ್ಕೆ ಕಾರಣವಾಯಿತು. ಸಾರ್ವಜನಿಕರ ಪ್ರಕಾರ ಇನ್ನು 2 ಹೆಚ್ಚುವರಿ ಕೌಂಟರ್ಗಳನ್ನು ಆರಂಭಿಸಿದರೆ ಜನಸಂದಣಿ ಕಡಿಮೆಯಾಗುವುದರ ಜೊತೆಗೆ ಸೇವೆಗಳು ವೇಗವಾಗಿ ದೊರೆಯಲಿವೆ. ಈ ಕುರಿತು ಮಾಜಿ ಪುರಸಭೆ ಅಧ್ಯಕ್ಷ ಫೈರೋಜ್ ಪಾಷಾ ಮಾತನಾಡಿ, ಪ್ರತಿದಿನ ನೂರಾರು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ತಹಶೀಲ್ದಾರ್ ಕೂಡಲೇ ಹೆಚ್ಚುವರಿ ಕೌಂಟರ್ಗಳನ್ನು ಆರಂಭಿಸಿ ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಆಡಳಿತ ಹಾಗೂ ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ತ್ವರಿತ ಹಾಗೂ ಸುಗಮ ಸೇವೆ ದೊರೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಸರ್, ನನ್ನ ಹೆಸರು ಫೈರೋಜ್ ಪಾಷಾ ಅಂತ, ಮಾಜಿ ಸದಸ್ಯರು. ಇಲ್ಲಿ ಇನ್ಕಮ್ಗೋಸ್ಕರ ಜನ ಎಲ್ಲ ಬೆಳಗ್ಗೆ 10 ಗಂಟೆನಿಂದ 6 ಗಂಟೆವರೆಗೂ ನಿಂತು ಸಾಯ್ತಾ ಇದ್ದಾರೆ. ನಿಲ್ಕೊಳೋದು ಆಗ್ತಾ ಇಲ್ಲ. ವಯಸ್ಸಾಗಿದೆ, ಅಜ್ಜಿಗೆಲ್ಲ ಬಿದ್ದೋಗಿದ್ದಾರೆ. ಇದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಂಡಿಲ್ಲ. ಅದ ಮೇಲೆ ಏನು ಕ್ರಮ ತಗೊಂಡು ಇನ್ನೊಂದು ಕೌಂಟ್ರ್, ಇನ್ನೂ 1-2 ಕೌಂಟ್ರ್ ಮಾಡಬೇಕು. ಅವ್ರು ಏನು ಒಂದು ಚೂರು ಕ್ರಮ ತಗೊಳ್ತಾ ಇಲ್ಲ. ಈ ನಾವು ಇದು ಹೇಳೋ ಉದ್ದೇಶ ಏನಂದರೆ, ಅವರು ಜನಕ್ಕೆ ಅನುಕೂಲ ಆಗಬೇಕು. ಅದ್ರ ಬಗ್ಗೆ ಅವರು ಏನು ತಲೆ ತೊಗೊಳ್ತಾ ಇಲ್ಲ. ಈ ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾ ಇದ್ದೀವಿ ನಾವು, ಇದ್ರ ಬಗ್ಗೆ ತಗೊಂಡು ಇನ್ನೊಂದು ಇಲ್ಲ ಅಂದರೆ ಇನ್ನೊಂದು 2 ಕೌಂಟ್ರ್ ಮಾಡಬೇಕು. ಇನ್ಕಮ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ರೆಡ್ಡಿ. ಏನು ಪ್ರಾಬ್ಲಮ್ ಆಗಿದೆ ಸರ್? ನಮ್ಮ ಅಣ್ಣ ಅವರಿಗೆ ಫಿಸಿಕಲ್ ಇಲ್ಲಿ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ. ಎಲ್ಲ ಕ್ಯೂ ವಿಪರೀತ ಜನ ಇದ್ದಾರೆ. ಲೂಕ್ ಮುಗ್ಲಿದೆ, ಸಿಸ್ಟಮೇಟಿಕ್ ಇಲ್ಲ. ಇಲ್ಲಿ ಜನ ಕ್ಯೂ ಇಲ್ಲ. ಹೆಂಗಸರಿಗೆ ಅಂತ ಒಂದು ಸಪ್ರೇಟ್ ಕ್ಯೂ ಇಲ್ಲ. ಎಲ್ಲ ಒಂದೇ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಕಷ್ಟ ಆಗಿದೆ. ಇದನ್ನು ಸಾಹೇಬರು ಸ್ವಲ್ಪ ಇದ್ರ ಬಗ್ಗೆ ಮಾಡಬೇಕು. ಎಷ್ಟೊತ್ತಿಂದ ಇದ್ರೆ ಬೆಳಗ್ಗೆಯಿಂದ? ಏನಕ್ಕೆ ಬಂದಿದ್ದು? ಏನು ಹೇಳ್ತಿದ್ದಾರೆ ಇವರು?